ಮಾಯಾ ಅನ್ನೋದು ತುಂಬಾ ಕಷ್ಟ, ಇದರಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಆದರೆ ಭಗವಂತನ ನಾಮಸ್ಮರಣೆ, ಭಗವಂತನ ಬಗ್ಗೆ ಕೇಳೋದು, ಭಗವಂತನ ಕ್ರಿಯೆಗಳಲ್ಲಿ ಶರೀರವನ್ನ ತೊಡಗೋಸೋದ್ರಿಂದ ಎಲ್ಲ ಪಾಪಗಳಿಂದ, ಮುಂದೆ ಆಗಿರತಕ್ಕಂಥ ಅನಾಹುತಗಳಿಂದನೂ ವಿಮುಕ್ತಿಯನ್ನ ಪಡಿಬಹುದು. ಮುಕ್ತಿಯಲ್ಲ, ವಿಮುಕ್ತಿಯನ್ನ ಪಡಿಬಹುದು. ಯಾಕೆಂದ್ರೆ ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾನೋ, ಭಗವಂತನ ಬಗ್ಗೆ ಆಲಿಸ್ತಾನೋ, ಅವನ ದುರ್ಘಟನೆ ಆಗಲಿಕ್ಕೆ ಭಗವಂತ ಹೃದಯದಲ್ಲಿ ಇದ್ಕೊಂಡು ತಡೆ ಹಿಡಿತಾನ ಆ ಭಕ್ತನನ್ನು. ಎಂದು ಈ ಭೌತಿಕವಾಗಿರ್ತಕ್ಕಂಥ ಈ ತ್ರಿಗುಣಗಳಿಗೆ ಅವನು ಯಾವುದಕ್ಕೂ ಸಿಲುಕಿಸೋದಿಲ್ಲ ಭಗವಂತ. ಅದಕ್ಕೆ ಕೃಷ್ಣ ಹೇಳಿದ್ದು ಭಗವದ್ಗೀತೆಯಲ್ಲಿ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯನೋ ವಿದ್ಯತೆ ಸ್ವಲ್ಪಮಪ್ಪಸ್ಯ ಧರ್ಮಸ್ಯ ತ್ರಾಯೇತೋ ಮಹತೋ ಭಯ. ಈ ಮಾರ್ಗದಲ್ಲಿ ಕಷ್ಟವಾಗ್ಲಿ ಹುಗ್ಗದವಾಗ್ಲಿಲ್ಲ, ಈ ಮಾರ್ಗದಲ್ಲಿ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ರಕ್ಷಣೆ ಮಾಡುತ್ತೆ. ಮಹಾಭಯ ಅಂದ್ರೇನು? ಯಾವಾಗ ಯಾವ ಸಂದರ್ಭದಲ್ಲಿ ದುರ್ಘಟನೆಗಳು ಬರುತ್ತೋ ಮತ್ತು ಯಾವ ಸಂದರ್ಭದಲ್ಲಿ ಸಾವು ಬರುತ್ತೋ ಗೊತ್ತಿಲ್ಲ. ಆ ಸಾವಿನಿಂದ, ಅಂತ ದುರ್ಘಟನೆಯಿಂದ ನಾನು ಹೃದಯಸ್ಥನಾಗಿರ್ತಕ್ಕಂಥ ಭಗವಂತ ಅಂತ ಮನುಷ್ಯನನ್ನ, ಅಂತ ಭಕ್ತನನ್ನ ದುರ್ಘಟನೆಗೆ ಹೋಗದ ಹಾಗೆ ನಾನು ರಕ್ಷಿಸುತ್ತೇನೆ ಅಂತ ಕೃಷ್ಣ. ಸ್ವಲ್ಪಮಪ್ಪಸ್ಯ ಧರ್ಮಸ್ಯ, ಸ್ವಲ್ಪನೇ ಸ್ವಲ್ಪ ಧರ್ಮ ಮಾಡು, ಸ್ವಲ್ಪವೇ ಸ್ವಲ್ಪ ಭಗವಂತನಿಗೆ ಒಂದು ಫ್ಲವರ್ ಅರ್ಪಿಸು, ಒಂದು ಅಗರಬತ್ತಿಯನ್ನು ಅರ್ಪಿಸು. ಇಲ್ಲಾಂದ್ರೆ ನೀನು ಭಗವಂತನ ನಾಮ, ನಿನ್ನ ಹತ್ರ ಏನೂ ಇಲ್ಲಪ್ಪ, ಬಡವ ನಾನು, ಹೃದಯ ತುಂಬೆ ಭಗವಂತನ ನಾಮಸ್ಮರಣೆ ಮಾಡಿ ಅದನ್ನು ನೀನು ಕೇಳಿದ್ದೆ ಆಗಿದ್ರೆ ಭಗವಂತನ ಎಂದೆಂದಕ್ಕೂ ದುರ್ಘಟನೆ ಕೈ ಬಿಡುವುದೇ.